ನಮ್ಮ ಹೆಸರು ರಘು ಅಂತ. ನಾವು ದಿಂಡಗದಳ್ಳಿ, ನಮ್ಮೂರು ಗುಬ್ಬಿ ತಾಲೂಕು, ತುಮಕೂರು ಡಿಸ್ಟಿಕ್ಕು. ನಾವು ಡ್ರೋನಲ್ಲಿ ಔಷಧಿ ಹೊಡೆಸಿದ್ವು. ಅದು ಇವಾಗ ಮೊದಲು ರೋಟಿ ಕಡ್ಡಿಲಿ ಒಂದು 2 ವರ್ಷ ಹಿಂದೆ ಗರಿ ಎಲ್ಲ ಒಣಗಿತ್ತು, ರೋಗ ಬಂದಂಗೆ ಆಯಿತು, ಪೂರ್ತಿ ಗಿಡ ಎಲ್ಲ ಬತ್ತಿದ್ದು. ಆವಾಗ ರೋಟಿ ಕಡ್ಡಿಲಿ ಮೇಗಡಿಗೆ ಕಟ್ಕೊಂಡು ಪೈಪೆಲ್ಲ ತಂದು ಪಂಪೆಲ್ಲ ತಂದು ಹೊಡೆದಿದ್ದು. ಒಂದು 2-3 ಲೇಬರ್ ಕರ್ಕೊಂಡು, ಆದರೂ ನೀಟಾಗಿ ಸಿಂಪಡಣೆ ಮಾಡೋಕೆ ಆಗಿರಲಿಲ್ಲ ಅದು. ಇವಾಗ ಡ್ರೋನಿಂದ ಇದ್ರೆ ಮೇಗಡಿಗೆ ನೀಟಾಗಿ ಮೇಗಡಿಗೆ ಹೈಟಿಗೆ ಹೋಗಿ ಮೇಗಡಿ ಸುಳಿಯಿಂದ ಔಷಧಿ ಬೀಳುತ್ತೆ, ಸ್ಪ್ರೇ ಆಗುತ್ತೆ ಕ್ಲೀನಾಗಿ ಎಲ್ಲವ ಔಷಧಿ ಬೇಗ ಸಸಿ ಕ್ಲೀನಾಗಿ ಬೀಳ್ತಾ ಇರುತ್ತೆ. ಮೊದಲು ರೋಟಿ ಕಡ್ಡಿಲಿ ಹೊಡೆದ್ರಿಂದ ಕೆಳಗಭಾಗಕ್ಕೆ ಮಾತ್ರ ಬಿದ್ದಿತ್ತು ಔಷಧಿ, ಮೇಗಡೆ ಭಾಗಕ್ಕೆ ಬಿದ್ದಿರಲಿಲ್ಲ ಔಷಧಿ. ಗಿಡ ಎಲ್ಲ ಕೆಂಪಗಾಯಿತು. ಔಷಧಿ ಎಲ್ಲಿ ಸಿಂಪಡಣೆ ಆಯಿತು ಅಲ್ಲಿ ಮಾತ್ರ ರೋಗ ಕಂಟ್ರೋಲ್ ಆಯಿತು, ಮೇಗಡೆ ಎಲ್ಲ ರೋಗ ಕಂಟ್ರೋಲ್ ಆಗಿರಲಿಲ್ಲ. ಇವಾಗ ಡ್ರೋನ್ ನೋಡ್ಸೋದ್ರಿಂದ ಮೇಗಡೆ ಬಿದ್ದಿರೋದ್ರಿಂದ ಔಷಧಿ ಎಲ್ಲ ಮಕ್ಕು ಬಿಟ್ಟಿರೋದ್ರಿಂದ ನೀಟಾಗಿ ಬೇಗ ರಿಸಲ್ಟ್ ಬಂದೈತೆ. ಅದರಿಂದ ಡ್ರೋನಿಂದ ನಮಗೆ ಅನುಕೂಲ ಆಗೈತಿ. ಇಲ್ಲೇ ನಮ್ಮ ಪಕ್ಕದ ಗ್ರಾಮದವ್ರು ಹೊಡೆಸಿದ್ರು. ಇಲ್ಲಿ ಅವರು ಪರಿಚಯ ಮಾಡಿಕೊಟ್ರೆ ಹಿಂಗೆ ನಮ್ಮ ಹುಡುಗರು ಎಲ್ಲವರೇ ಹೊಡ್ಕೊಡ್ತಾರೆ ಔಷಧಿ ಅಂತೇಳಿ ಅವ್ರ ಕೈಯಿಂದ ಕರ್ಕೊಂಬಂದು ಹೊಡ್ಸಿದ್ವಿ. ನಮಗೆ ಡ್ರೋನಿಂದ ಅನುಕೂಲ ಆಗೈತೆ. ನಾವು ಸ್ವಂತಕ್ಕೆ ತಂದು ಡ್ರೋನ್ನ ಹೊಡ್ಸೋಕ್ಕಾಗಲ್ಲ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹೊಡ್ಸೋಕ್ಕಾಗಲ್ಲ ನಾವು. ಅದರಿಂದ ನಮಗೆ ಅಂಗಡಿ ಇದವರು ಕಂಪ್ನಿಯವರು ಬಾಡಿಗೆಗಿಂದ ಹೊಡ್ಸೋದ್ರಿಂದ ನಮಗೆ ಕಮ್ಮಿ ಇದರಲ್ಲಿ ಅನುಕೂಲ ಆಗುತ್ತೆ. ಸಣ್ಣ ರೈತರುಗಳು 1 ಕ್ಯಾನ್ 2 ಕ್ಯಾನ್ ಹೊಡ್ಸೋಕ್ಕೋಸ್ಕರ ಇದನ್ನು ತಂದು ಹೊಡ್ಸೋಕ್ಕಾಗಲ್ಲ ನಾವು. ಇದರಿಂದ ಬಾಡಿಗೆ ಹೊಡೆಯೋದ್ರಿಂದ ಕಂಪ್ನಿಯವರು ನಮಗೆ ಅನುಕೂಲ ಮಾಡಿಕೊಟ್ಟವ್ರಿ. ನಾವು ಸಣ್ಣ ರೈತರುಗಳಿಗೆ ಭಾಳ ಅನುಕೂಲ ಐತೆ, ರೈತರುಗಳು ಇದಾಗೈತೆ. ಆಮೇಲೆ ಔಷಧಿ ಮೇಗಡೆಯಿಂದ ಸಿಂಪಡಣೆ ಮಾಡೋದ್ರಿಂದ ಬೇಗ ರಿಸಲ್ಟ್ ಬರುತ್ತೆ. ಕೆಳಗಡೆ ಅಂದರೆ ಪೂರ್ತಿ ಗಿಡ ತುಂಬ ಔಷಧಿ ಬೀಳ್ತಿರ್ಲಿಲ್ಲ. ಇಲ್ಲಿ ಮೇಗಡೆಯಿಂದ ಡ್ರೋನಿಂದ ಸಿಂಪಡಣೆ ಮಾಡೋದ್ರಿಂದ ಔಷಧಿ ಎಲ್ಲ ಬೀಳೋದ್ರಿಂದ ಔಷಧಿ ಇದು ಬೇಗ ಮರಕ್ಕೆ ತಲುಪಿ ನಮಗೆ ರೋಗ ನಿರೋಧಕ ಶಕ್ತಿ ಬೇಗ ಬರುತ್ತೆ. ಗಿಡಗಳು ಚೆನ್ನಾಗಿ ಹಸಿರಾಗಿದ್ದಾವೆ, ಗಿಡ ಚೆನ್ನಾಗಿದ್ದಾವೆ ಇವಾಗ.